ಕೃಷಿಗೆ ಆಧ್ಯಾತ್ಮಕ್ಕೆ ಎಷ್ಟು ಸಂಬಂಧ ಅಂದ್ರೆ ಭಾಳ ಸಂಬಂಧ ಅದ ರೀ. ಕೃಷಿ ಅಧ್ಯಾತ್ಮ ಇದ್ದರೆ ಕೃಷಿ, ಕೃಷಿ ಇಲ್ಲದ್ರೆ ಅಧ್ಯಾತ್ಮ ಇಲ್ಲ. ಹೆಂಗಂತೀರಿ? ನಾನು ಭಾಳ ರೋಗಗ್ರಸ್ತ ಜೀವನದಿಂದ ಬಳಲ್ತಾ ಇದ್ದೆ. ಯಾವ ಮೆಡಿಸಿನ್ ಇಲ್ಲದೇ ತಂತಾನೆ ವಾಸಿ ಆಗೋದಿಲ್ಲ. ಹೆಂಗೆ ಸಾಧ್ಯ ಸರ್? ಅದು ಸಾಧ್ಯ ಅದ ರೀ ಸರ್. ಹೈಬ್ರಿಡ್ ಬೀಜ ಹೆಂಗವ ಅಂತಂದ್ರೆ ಅದು ರೋಗ ತೊಗೊಂಡೇ ಬಂದದ. ಅದು ಅಂದ್ರೆ ನಮ್ಮ ಇಡೀ ಕೃಷಿ ಹಾಳಾಗಲಿಕ್ಕೆ ಬೀಜಗಳೇ ಕಾರಣ. ಇಲ್ಲ ರೀ, ನಮ್ಗೆ ಸರ್ಕಾರ ಹಿಂಗೆ ಹೇಳಿಕ್ಕೆ ಪಗಾರ ಕೊಟ್ಟದ, ನಾವು ಹಿಂಗೆ ಹೇಳಬೇಕಾಯ್ತದೆ. ನೀವು ಹೇಳೋದು 100ಕ್ಕೆ 100 ಸತ್ಯ ಅದ, ಸತ್ಯ ಇಲ್ಲ ಅಂತ ನಾ ಹೇಳಲ್ಲ. ಬಟ್ ನಮಗೆ ಸರ್ಕಾರ ಹಿಂಗೆ ಕೊಟ್ಟದ ಪಗಾರ, ನಾವು ಹಿಂಗೆ ಹೇಳ. ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರೈತರಿಗೆ ಮೋಸ ಮಾಡ್ತಾವ ಅಂದಂಗೆ ಆಯಿತು. 100%. ಶರಣಾರ್ಥಿ ಬಾಬುರಾವ್ ನುಲ್ಲಾ ಅವರೇ, ಶರಣ. ಒಂದು ವರ್ಷದ ಹಿಂದೆ ನೀವು ನಿಮ್ಮ ಸಹಜ ಕೃಷಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ನೀಡಿದ್ರಿ. ಈಗ ಅದನ್ನೆಲ್ಲ ನೋಡಿದ ಮೇಲೆ ಜನ ಏನು ಪ್ರಶ್ನೆ ಕೇಳ್ತಾರೆ ಮತ್ತಂದ್ರೆ, ಸಹಜ ಕೃಷಿ ಲಾಭದಾಯಕ ಅಲ್ಲ ಅಂದರೂ ನಿಮಗೆ ಯಾಕೆ ಮಾಡ್ಬೇಕಂತ ಅನ್ನಿಸ್ತು? ಲಾಭದಾಯಕ ಅಂತ ಒಂದೇ ಮೆಟ್ಲಲ್ಲಿ ಏರಿಲ್ಲ ನಾವು. ಆಧ್ಯಾತ್ಮಿಕ ವಿಷಯ ಆಯ್ತು, ಪರಿಸರ ಹಾಳು ಮಾಡಲಾರ್ದೇ ಪಾಪ ಪುಣ್ಯ ಅಂತ ನಾವೇನು ಹೇಳ್ತೀವಿ, ನಾವು ಪುಣ್ಯನೇ, ಎಲ್ಲರೂ ಪುಣ್ಯನೇ ಮಾಡ್ಬೇಕಂತ ಬಯಸ್ತಾರೆ. ಆ ದೃಷ್ಟಿಲಿಂದ ಈಗ ಎಲ್ಲರೂ ಪುಣ್ಯ ಹೆಂಗೆ ಮಾಡ್ತಾರೆ ಅಂತಂದ್ರೆ, ಏನೋ ದುಡ್ಡು ಗಳಿಸಿದಿರ್ತದೆ ಸಿಕ್ಕಾಪಟ್ಟಿ, ಅದು ಯಾರಿಗಾರ ದಾಸೋಗದಾಗ ರೂಪಕ್ಕಾಗಲಿ ಅಥವಾ ಇನ್ಯಾರಿಗಾರ ದಾನ ಕೊಡೋದಾಗಲಿ, ಇಂಥದ್ದು ಏನಾರು ನಾ ಸ್ಕೂಲ್ ತೆಗಿತೀನಿ ಹಂಗೆ ಏನೇನೋ ಹೇಳಿ ಯಾರಿಗೆ ಸಮಾಧಾನ ಹೆಂಗದ ಹಂಗೆಲ್ಲ ಕೊಟ್ಟು ಅವ್ರ ಪುಣ್ಯ ಅಂತಾರೆ. ನಂದು ಪುಣ್ಯ ಪರಿಕಲ್ಪನಾ ಹಾಗಿಲ್ಲ. ನಂದು ಪುಣ್ಯ ಪರಿಕಲ್ಪನಾ ಏನು ಅಂತಂದ್ರೆ, ಪರಿಸರ ಹಾಳು ಮಾಡಬಾರ್ದು, ಭೂಮಿ ತಾಯಿಗೆ ಹಾಳು ಮಾಡಬಾರ್ದು. ಪರಿಸರ ಹಾಳು ಮಾಡಲಾರ್ದೇ ನಾವೇನು ಕೃಷಿ ಮಾಡ್ತೇವೆ ಇದು ಪುಣ್ಯ ಕೆಲಸ. ಭೂಮಿ ಮೇಲೆ ಅತ್ಯಾಚಾರ ಮಾಡಬಾರ್ದು. ಭೂಮಿ ಮೇಲೆ ಅತ್ಯಾಚಾರ ಮಾಡಿದ್ರೆ ತಾಯಿ ಮೇಲೆ ಅತ್ಯಾಚಾರ ಮಾಡಿದಂಗೆ ಅಂತ ತಿಳ್ಕೊಂಡು ಇವೆರಡು ಅತ್ಯಾಚಾರ ಪಲ್ಯ ಬಿಟ್ಟಿವಿ. ಭೂಮಿ, ವಾಯು, ಪರಿಸರ ಇವು ಪರಿಸರ ಅತ್ಯಾಚಾರ ಮಾಡಬಾರ್ದು. ಆ ಥರ ನಾವು ಕೃಷಿ ಮಾಡಬೇಕು ಅಂಥೇಳಿ ಈ ಪ್ಲ್ಯಾನ್ ಇಟ್ಕೊಂಡು ಇದು ಸಹಜ ಕೃಷಿ. ಸಹಜ ಕೃಷಿ ಅಂತಂದ್ರೆ ಮೇನ್ ಅಂತಂದ್ರೆ ಬೀಜ ಪುರಾತನ, ಬೀಜ ಹಳೆವು. ಈಗ ನಮ್ಮಲ್ಲಿ ಸಾಕಷ್ಟು ಅವ, ಹೆಸರದ, ಉದ್ದದ, ತೊಗರಿ ಬೆಳೆ ಅದ, ಕಬ್ಬದ. ಕಬ್ಬು 25 ವರ್ಷದಿಂದ ಅದ, ಹೆಸರು 25 ವರ್ಷದಿಂದ ಅದ, ಉದ್ದೂ 25 ವರ್ಷದಿಂದ ಅದ, ಮತ್ತು ತೊಗರಿನೂ 25 ವರ್ಷದಿಂದ. ಬೀಜ ಹಳಿಯೋದ. ಅದಕ್ಕೆ ರೋಗ ಇರಲಾರ್ದಂಗೆ ಈಗ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿವೆ. ರೋಗೇ ಬಿಲ್ಕುಲ್ ಭಾಳ ಅಂದ್ರೆ ಭಾಳ ಕಡಿಮೆ ರೋಗ ಬರ್ತದೆ ಅದಕ್ಕೆ. ಈಗ ನೀವು ಈ ರೀತಿ ಬದಲಾವಣೆಗೆ ಬರಲಿಕ್ಕೆ ವೈಯಕ್ತಿಕ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು? ಆಧ್ಯಾತ್ಮಿಕ ಕೃಷಿಯನ್ನು ತಂದು ಯಾಕೆ ಹಚ್ಚಿದ್ರಿ? ಅದಕ್ಕೆ ಪ್ರೇರಣೆ ಏನು? ಪ್ರೇರಣೆ ಅಂದರೆ ಒಬ್ಬರು ಡಾಕ್ಟರ್ ನನಗೆ ಕೊಟ್ಟರು. ನಾನು ಭಾಳ ರೋಗಗ್ರಸ್ತ ಜೀವನದಿಂದ ಬಳಲ್ತಾ ಇದ್ದೆ. ಆ ರೋಗಗ್ರಸ್ತ ಜೀವನದಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು, ಹೆಂಗಿರಬೇಕು ಅಂತ. ಯಾಕಂದ್ರೆ ಅಂಥದ್ದರ ರೋಗ ದುರಸ್ತಿ ಆಗ್ತಂತ ಮೆಡಿಸಿನೇ ನಂಬಲ್ಲಿ ತಯಾರಿಲ್ಲ ಇನ್ನು ಇಲ್ಲಿ ತನಕ. ಅದಕ್ಕೆ ನಾನು ನಿನಗೆಲ್ಲಿಂದ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ನಿನ್ನ ಹಣಿಬಾರ್ದಾಗ ಒಂದು ವೇಳೆ ಕಮ್ಮಾಗೋದಿತ್ತು ಅಂದರೆ ನೀ ಏನಾರ ಧ್ಯಾನ ಅಥವಾ ಯೋಗ ಪ್ರಾಣಾಯಾಮ ಇಂಥ ಫೀಲ್ಡ್ನಾಗ ಏನಾರ ಓದಿ ಅಂದ್ರೆ ನಿನ್ನ ಹಣಿಬಾರ್ನಾಗಿದ್ದರೆ ಕಮ್ಮಾಗ್ತಾ ಇದ್ದಿಲ್ಲ ಅಂದ್ರೆ ಇಲ್ಲ ಅಂದರು. ಆ ದೃಷ್ಟಿಯಲ್ಲಿ ಏನದ ಅಂತಂದ್ರೆ ಯೋಗ ಪ್ರಾಣಾಯಾಮ ಧ್ಯಾನ ಈ ಮೆಥಡ್ನಾಗ ಬಂದೆವು. ಅಲ್ಲಿನ ಹಿಡಿದು ನನಗೆ ಬಿಲ್ಕುಲ್ ಎಲ್ಲ ರೋಗ ತಂತಾನೆ, ಏನೂ ಮೆಡಿಸಿನ್ ಇಲ್ಲದೇ ತಂತಾನೆ ವಾಸಿ ಆದವು. ಏನೇನು ಕಾಯಿಲೆಗಳಿದ್ದು ನಿಮಗೆ? ಸ್ಪಾಂಡಿಲೈಸಿಸ್ ಡಿಸೀಸ್ ಇತ್ತು. ಸರ್ದಿ ಬಂದರೆ 2 ತಿಂಗಳ ತನಕ ಕಡಿಮೆ ಐತಿಲ್ಲ. ಎಷ್ಟು ಮೆಡಿಸಿನ್ ತೊಗೊಂಡ್ರೂ ಕಡಿಮೆ ಐತಿಲ್ಲ. ಸರ್ದಿ ಹೆಂಗೆ ಕಡಿಮೆ ಆಯ್ತು ಹಂಗೆ ಕೆಮ್ಮು ಬರ್ತಿತ್ತು. ಕೆಮ್ಮು 1 ತಿಂಗಳ ತನಕ ಕಡಿಮೆ ಐತಿಲ್ಲ. ಆಮೇಲೆ ಹೆಂಗೆ ಕೆಮ್ಮು ಕಡಿಮೆ ಆಲತ್ತು ಹಂಗೆ ರಕ್ತ ಬೀಳ್ತಿತ್ತು. ಇವೆಲ್ಲ ತಂತಾನೆ ದೂರ ಅದು. ಯಾವ ಮೆಡಿಸಿನ್ ಇಲ್ಲದೇ ತಂತಾನೆ ವಾಸಿ ಆಗೋದಿಲ್ಲ. ಹೆಂಗೆ ಸಾಧ್ಯ ಸರ್? ಅದು ಸಾಧ್ಯ ಅದ ರೀ ಸರ್. ಆಹಾರ ಪದ್ಧತಿ, ಜೀವನ ಶೈಲಿ ಹೆಂಗಿರಬೇಕು ಹೆಂಗಿಲ್ಲ ಅಂತ ಇದು ರಾಜು ದೀಕ್ಷಿತರು ಭಾಳ ಸರಿಯಾಗಿ ಹೇಳ್ಕೊಟ್ರು. ಅದು ಅಲ್ಲಿಂದ ಅವ್ರ ಲೈಫ್ ಸ್ಟೈಲ್ದಾಗ ಥೋಡೆ ಬಂದು ಸಿದ್ದೇಶ್ವರ ಸ್ವಾಮಿ ಲೈಫ್ ಸ್ಟೈಲ್ದಂಗೆ ಆಧ್ಯಾತ್ಮಿಕ ವಿಷಯ ಕಲ್ತು, ಶ್ರೀಜಿ ರವಿಶಂಕರ್ ಗುರುಜಿಯವ್ರ ಅವ್ರ ಕಡೆಯಿಂದ ತಿಳ್ಕೊಂಡು ಥೋಡೆ ಕಲ್ತೀವಿ. ಎಲ್ಲಿ ನಾ ಯಾವುದೋ ಫಂಕ್ಷನ್ಗೆ ಎಲ್ಲಿ ಹೋಗಿಲ್ಲ, ಎಲ್ಲ ಟಿ ವಿ ಮುಖಾಂತರ ಕೇಳಿ ನಾ ತಿಳ್ಕೊಂಡಿದ್ದು. ಆ ಅಧ್ಯಾತ್ಮವನ್ನು ಕೃಷಿಗೆ ಹೆಂಗೆ ಅಪ್ಲೈ ಮಾಡಿದ್ರಿ ನೀವು? ಕೃಷಿ ಬೇರೆ ಅಲ್ಲ, ಆಧ್ಯಾತ್ಮಿಕ ಬೇರೆ ಇಲ್ಲರಿ. ಕೃಷಿ ಅಂದರೆ ಕೃಷಿಗೆ ಆಧ್ಯಾತ್ಮಿಕ ಎಷ್ಟು ಸಂಬಂಧ ಅಂದ್ರೆ ಭಾಳ ಸಂಬಂಧ ಅದ ರೀ. ಕೃಷಿ ಅಧ್ಯಾತ್ಮ ಇದ್ದರೆ ಕೃಷಿ, ಕೃಷಿ ಇಲ್ಲದ್ರೆ ಅಧ್ಯಾತ್ಮ ಇಲ್ಲ. ಹೆಂಗಂತೀರಿ? ಹೆಂಗಂತೀರಿ ಅಂತಂದ್ರೆ, ನಾವು ಭಕ್ತಿ ಶ್ರದ್ಧಾ ಏನು ಬರ್ತದೆ, ಭಕ್ತಿ ಶ್ರದ್ಧಾ ಬರಬೇಕಾಯ್ತಂದ್ರೆ ನಮ್ಮ ಮನಸ್ಸು ಶಾಂತ ಬೇಕು, ನಮಗೆ ಸಮಾಧಾನ ಬೇಕು. ಸಮಾಧಾನ ಬೇಕಂತಂದ್ರೆ ಹೆಂಗೆ ಧ್ಯಾನದ ಕಡೆ ಹೋಗ್ಬೇಕು. ಸಮಾಧಾನ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅದ? ಇದಿಲ್ಲ ಅಂದ್ರೆ ಏನದ ಅಂದ್ರೆ ಎಷ್ಟಪ್ಪ ಇಷ್ಟೇ ಆಯ್ತಲ್ಲ, ಅಷ್ಟೇ ಆಯ್ತಲ್ಲ, ಅಷ್ಟು ಬಂದಿಲ್ಲಲ್ಲ, ಇಷ್ಟು ಬಂದಿಲ್ಲಲ್ಲ ಅಂಥೇಳಿ ಇದು ವಿಚಾರ ಬರ್ತದೆ ತಲೆಗೆ. ಈ ವಿಚಾರ ತಲೆಗೆ ಬರಲಾರ್ದಂಗೆ ಇರಬೇಕಾಯ್ತಂದ್ರೆ ಏನದ ಆಧ್ಯಾತ್ಮಿಕ ವಿಷಯ. ಆಧ್ಯಾತ್ಮಿಕ ವಿಷಯ ಹೋದಾಗ ಇವೆಲ್ಲ ತಲೆಗೆ ಬಂದು ಶಾಂತ ಸಮಾಧಾನ. ಈಗ ಎಷ್ಟು ಉಳಿತದ ಎಷ್ಟಿಲ್ಲ ಗಳಿಸಿ ಈಗ ಏನು ಮಾಡೋದ? ಇಂಥದ್ದೆಲ್ಲ ಬೇಮಾರಿದಾಗ ನಾವು ಅವೆಲ್ಲ ಬದುಕೀವಿ, ಸಾಕಷ್ಟು ದುಡ್ಡೆಲ್ಲ ಗಳಿಸಿವಿ, ಅದ್ರದಾಗ ಹಾಕೀವಿ. ಅಂಥ ತೊಗೊಂಡು ನಮಗೆ ಮಾಡೋದೇನದ?
ಇರೋಷ್ಟು ದಿನ ಸರಿಯಾಗಿರಬೇಕು, ಚೆಂದ ಇರಬೇಕು, ಆ ಮೆಡಿಸಿನ್ ಬಳಸಲಾರ್ದಂಗೆ ಹೆಂಗೆ ಬದುಕಬೇಕು ಎಂಬ ದಾರಿ ಹುಡ್ಕೊಂಡು ಈ ಫೀಲ್ಡಿಗೆ ಬಂದ್ವಿ. ಏನೇನು ಬೆಳೆಯನ್ನು ಬೆಳಿತೀರಿ? ಹೆಂಗೆ ಸಹಜ ಕೃಷಿಯ ಕಾನ್ಸೆಪ್ಟ್ ಏನು? ಏನು ಇದನ್ನು ಬೆಳೆಸಿದ್ರೆ ಗೊಬ್ಬರ ಹಾಕಂಗಿಲ್ಲ ನೀವು? ಗೊಬ್ಬರ ಹಾಕಿದ್ರೆ ಅಷ್ಟೇ ಗೊಬ್ಬರ ಆಕಳ, ಜರ್ಸಿ ಬಳಸಂಗಿಲ್ಲ, ಜರ್ಸಿ ಆಕಳ ಬಳಸಂಗಿಲ್ಲ, ಎಮ್ಮೆ ಬಳಸಂಗಿಲ್ಲ, ಮತ್ತು ಬೇರೆ ಯಾವುದೂ ಬಳಸಂಗಿಲ್ಲ. ಆಕಳ ಅಷ್ಟೇ. ಆಕಳ ಇಲ್ಲ ಎಷ್ಟು ಇರ್ತೀರಿ? 1 ಇಲ್ಲದ್ರೆ 2 3. ನಮ್ಮ ಕಡೆ 3 ಅವ. 3 ಎಷ್ಟು ಗೊಬ್ಬರ ಬರ್ತೀರಿ? ಭಾಳ ಆದ್ರೆ ವರ್ಷಕ್ಕೆ 1-2 ಟ್ರ್ಯಾಕ್ಟರ್ ಬಂದ್ರೆ ಭಾಳ ಆಯ್ತು. ಅಷ್ಟರ ಮೇಲೆ ನಮ್ಮ ಕೃಷಿ ನಿರ್ಭರದ. ಏನೂ ಬೆಳೆಯಲ್ದಂಗೆ ಸಹಜ ಪ್ರಕೃತಿದಾಗ ಎಷ್ಟು ಶಕ್ತಿ ಅದ ಅಂತಂದ್ರೆ ನಮ್ಮ ಬೀಜದಾಗ ಅಷ್ಟು ಶಕ್ತಿ ಅದ ರೀ. ಬೀಜನೇ ಹಂಗೆ ಸೃಷ್ಟಿ ಮಾಡಿದ ದೇವ್ರು. ಅದು ನಿಸರ್ಗ ಅದ ರೀ. ಅದು ನಿಸರ್ಗ ದೇವ್ರು ಕುಡ್ಲಿಕ್ಕೆ ಕುಂತಾನಂದ್ರೆ ಎಷ್ಟು ಬೇಕು ಅಷ್ಟು ಕೊಡ್ತಾನೆ ಅಂತೇಳಿ, ಹೆಂಗಾರ ಕೊಡ್ತಾನೆ ಅಂತ ಹೇಳ್ತಾರೆ ನೋಡ್ರಿ. ಆ ಥರ ಅದು ಬೀಜದಾಗ ಅಷ್ಟು ಪವರ್ಫುಲ್ ತಾಕತ್ ಅದ ಅದ್ರದ್ದು. ಅಂದ್ರೆ ನಮ್ಮ ಇಡೀ ಕೃಷಿ ಹಾಳಾಗಲಿಕ್ಕೆ ಬೀಜಗಳೇ ಕಾರಣ. ಈಗ ಹೈಬ್ರಿಡ್ ಬೀಜ ಹೆಂಗವ ಅಂತಂದ್ರೆ ಅದು ರೋಗ ತೊಗೊಂಡೇ ಬಂದದ್ದು. ಅದು ಹಾಕ್ರೆ ರೋಗ ಹಾಕೇಬೇಕು. ಅದಕ್ಕೆ ಏನಾನ ಮಾಡಬೇಕು, ಸಾವಯವದಾಗಿರಲಿ ಅಥವಾ ಆರ್ಗ್ಯಾನಿಕ್ದಾಗಿರಲಿ. ಅದಕ್ಕೆ ಏನಾನ ಮಾಡಬೇಕು. ಸಾವಯವದಾಗ ಮಾಡ್ತಾರೆ, ಎದ್ರದಾಗ ಮಾಡ್ತಾರೆ, ಏನಾರ ಟ್ರೀಟ್ಮೆಂಟ್ ಕೊಡೇಬೇಕಾಯ್ತು. ನಮ್ಮಲ್ಲಿ ಏನೂ ಬೀಜೋಪಚಾರ ಇಲ್ಲ, ಏನಿಲ್ಲ. ಬೀಜೋಪಚಾರ ಇಲ್ಲ, ಏನೋ ಸಿಂಪರಣೆ ಇಲ್ಲ, ಏನಿಲ್ಲ. ಗೋತಾ ಸಿಂಪರಣೆ ಇಲ್ಲ, ಎಣ್ಣೆ ಸಿಂಪರಣೆ ಇಲ್ಲ, ಏನೂ ಸಿಂಪರಣೆ ಇಲ್ಲ. ಸಹಜ ತನ್ನಷ್ಟಕ್ಕೆ ತಾನೇ ಆರೋಗ್ಯವಂತಾಗಿ ಬೆಳೀತದೆ. ಈಲ್ಡ್ ಸ್ವಲ್ಪ ಕಡಿಮೆ ಬರ್ತದೆ. ಈಗೀಗ ಸ್ವಲ್ಪ ಹೆಚ್ಚಿಗೆ ಆಗ್ಲತ್ತು. ಈಲ್ಡ್ ಬರೋದೂ ಹೆಚ್ಚಿಗೆ ಆಗ್ಲತ್ತು. ಮತ್ತು ಸಹಜ ಕೃಷಿಗೂ ಸಾವಯವ ಕೃಷಿಗೂ ಏನು ವ್ಯತ್ಯಾಸ ಸರ್? ಭಾಳ ಭಯಂಕರ ವ್ಯತ್ಯಾಸ ಅದ ರೀ. ಕೆಮಿಕಲ್ ಕೃಷಿಗೆ ಸಾವಯವ ಕೃಷಿಗೆ ಎಷ್ಟು ಡಿಫ್ರೆನ್ಸ್ ಐತಲ್ಲ, ಅಷ್ಟೇ ಡಿಫ್ರೆನ್ಸ್ ಸಾವಯವ ಕೃಷಿಗೆ ಸಹಜ ಕೃಷಿಗೆ ಅದ ರೀ. ಸಾವಯವ ಕೃಷಿಯಲ್ಲಿ ಕೆಮಿಕಲ್ಸ್ ಬಳಸಂಗಿಲ್ಲ. ಸಾವಯವ ಕೃಷಿಯಲ್ಲಿ ಕೆಮಿಕಲ್ ಅಷ್ಟೇ ಬಳಸಂಗಿಲ್ಲ. ಬೀಜ ಹೈಬ್ರಿಡ್ ಬೀಜ, ರೋಗಗ್ರಸ್ತ ಬೀಜ, ಅದರಲ್ಲಿಂದ ರೋಗ ಏನಾನ ಮಾಡೇಬೇಕು, ಏನೇನ ತಗೋಬೇಕು. ಮತ್ತು ನಿಮ್ಗೆ ಸಹಜ ಕೃಷಿಗೆ ಬೀಜ ಎಲ್ಲಿಂದ ಸಿಗ್ತಾವೆ? ಬೀಜ ನಾವು ಮೂಲಿನ 25 ವರ್ಷದ ಕೆಳಗಿನ ಏನು ಬೀಜ ಸಂಗ್ರಹಣೆ ಇತ್ತಲ್ಲ, ಅವಾಗಿನ ಅಷ್ಟು ಹೈಬ್ರಿಡ್ ಇದ್ದಿಲ್ಲ ರೀ. ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ನಾವು ಉಳಿಸ್ಕೊಂಡು ಬಂದೀವಿ. ಥೋಡೆ ಎಲ್ಲ ನಮ್ಮ ಹಿರಿಯರು ಭೀ ಥೋಡೆ ಉಳಿಸ್ಕೊಂಡು ಬಂದಿರು. ಅದೇ ಪದ್ಧತಿಯಿಂದ ಮೇಲೆ ನಾವು ಹಂಗೆ ಇಟ್ಕೊಂಡು ಬಂದು ನಾವು ಎಲ್ಲಿ ಹಿಡಿದು ಕೃಷಿ ಸಹಜ ಕೃಷಿಯಲ್ಲಿ ಹಿಡಿದು ಮಾಡ್ತೀವಿ, ಅಲ್ಲಿ ಹಿಡಿದ್ರೆ ನಾವು ಪೂರ ಇದೇ ಬೀಜ ಬೆಳೆಸ್ಲತ್ತೀವಿ. ಎಷ್ಟು ವರ್ಷ ಆಯ್ತು ನೀವು ಸಹಜ ಕೃಷಿ ಪ್ರಾರಂಭ ಮಾಡಿ? ಸಹಜ ಕೃಷಿ ಪ್ರಾರಂಭ ಮಾಡಿ ಕಮ್ಸೆ ಕಮ್ 20 ವರ್ಷ ಆಯ್ತು ರೀ. 20 ವರ್ಷ. ಅದಕ್ಕಿಂತ ಮೊದಲು ಸಾವಯವ ಕೃಷಿ ಮಾಡ್ತಿದ್ದೀವಿ. ಏನೇನು ಪ್ರಧಾನ ಬೆಳೆಗಳು ನಿಮ್ಮೀಗ? ಈಗ ನಮ್ಮಲ್ಲಿ ಪ್ರಧಾನ ಬೆಳೆ ಅಂತಂದ್ರೆ ಕಬ್ಬನ್ನು ಸಹಜವಾಗಿ ಬೆಲ್ಲವನ್ನು ತಯಾರು ಮಾಡ್ತೀರೋ ಅಥವಾ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತೀರೋ? ಇಲ್ಲ, ಸಹಜವಾಗಿ ಬೆಲ್ಲ ತಯಾರು ಮಾಡ್ತೀವಿ. ಆ ಬೆಲ್ಲಕ್ಕೆ ನೀವು ಏನು ಕೆಮಿಕಲ್ ಹಾಕಂಗಿಲ್ಲ, ಕಲರ್ ಬರಂಗಿಲ್ಲ ಅಂದ್ರೆ ಜನರಿಗೆ ಪರ್ಚೇಸ್ ಮಾಡೋರಿಗೆ ವಿಶ್ವಾಸ ಹೆಂಗೆ ಬರ್ತದೆ? ವಿಶ್ವಾಸ ಈಗ ಒಬ್ಬರಲ್ಲಿಂದ ಒಬ್ಬರು ಅಂತ ಈಗ ಹೇಳಿದ್ರಲ್ಲ, ಈಗ ಒಬ್ಬರಲ್ಲಿಂದ ಒಬ್ಬರು. ಈಗ ನಾ ಇನ್ನೂ ಇಲ್ಲಿ ತನಕ ಅಡ್ವರ್ಟೈಸ್ ಆಗಲಿ, ಲೇಬಲ್ ಆಗಲಿ, ಇಂಥದ್ದು ಏನೂ ಮಾಡಿಲ್ಲ. ಈಗ ಒಬ್ಬರು ತೊಗೊಂಡು ಹೋಯ್ದರು, 4 ಮಂದಿ ತೊಗೊಂಡು ಹೋಯ್ದರು, ಇಲ್ಲಪ್ಪ ಅವ್ರು ವಿಶ್ವಾಸಿಕರಾರ, ಅವ್ರು ಏನು ಹೇಳ್ತಾರೆ ಅಷ್ಟೇ ನಡೀತಾರೆ. ಹೇಳೋದೊಂದು ಮಾಡೋದೊಂದು ಅವ್ರ ಕಡೆ ಇಲ್ಲ. ಅವ್ರ ಕೃಷಿ ಪೂರ ಫೇಲ್ ಆದ್ರೆ ಭೀ ಅವ್ರಿಗೆ ಚಿಂತೆ ಇಲ್ಲ. ಖರೆ ಅಂದ್ರೆ ಅವ್ರು ಏನು ಹೇಳ್ತಾರೆ ಅಷ್ಟೇ ಮಾಡ್ತಾರೆ ಅಂತ ಎಲ್ಲ ಜನರಿಗೆ ವಿಶ್ವಾಸ ಆಗ್ಯದ. ಅದಕ್ಕೆ ಎಲ್ಲರೂ ಬಂದು ಅದ್ರ ಬೇಡಿಕೆ ಹೆಚ್ಚಿಗೆ ಆಗ್ಯದ. ನಾನು ಎಲ್ಲಿ ಮಾರ್ಕೆಟ್ಗೆ ಹೋಗಲ್ಲ. ಇನ್ನು ಇಲ್ಲಿ ತನಕ ಎಲ್ಲಿ ಮಾರ್ಕೆಟ್ಗೆ ಹೋಗಿ ಯಾವುದು ಪದಾರ್ಥ ಮಾರಿಲ್ಲ. ಎಲ್ಲ ಇಲ್ಲೇ ಬಂದು ಹೋಗ್ತಾರೆ ಎಲ್ಲರೂ. ಬೆಲ್ಲ ಮತ್ತೇನು? ಬೆಲ್ಲ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ. ಅವಕ್ಕೆ ತೊಗರಿಬೇಳೆ, ಉದ್ದಿನಬೇಳೆಗೆ ಮನ್ಯಾಗ ತೊಗೊಂಡು ಹೋಗಿಟ್ರೆ ಹೆಣ್ಮಕ್ಳು ಹುಳ ಹತ್ತವ ಭಾಳ ಸ್ಟಾಕ್ ಮಾಡಿದ್ರಂತಾರ. ಅದು ಕರೆ ಏನ್ರಿ? ಇಲ್ಲ, ಸುಳ್ಳದು. ಸುಳ್ಳು. ಈಗ 1 ವರ್ಷದ ಬೀಜ ಹಳಿ ಹೋರಿ, ಇನ್ನು ಒಂದಕ್ಕೂ ಹುಳ ಇಲ್ಲ. ಈಗ ನಿಮ್ಮ ಆ ಬ್ಯಾಳಿಗೂ ಹುಳ ಹತ್ತಲ್ಲ ಹೋಗಿಟ್ರ? ಯಾಕಂದ್ರೆ ನಾವು ಏನೇ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಿದ್ರೆ ಅವಕ್ಕೆ ಹುಳ ಹತ್ತಬಾರ್ದು ಅಂತ ಮತ್ತು ಪೌಡ್ರ್ ಮಿಕ್ಸ್ ಮಾಡಿ ಇಡ್ತಾರೆ ಮನ್ಯಾಗ ಹೆಣ್ಮಕ್ಳು. ಮತ್ತು ಆ ಥರದ ಪದ್ಧತಿ ಇದೆಯೋ ಹೆಂಗೆ? ಇಲ್ಲ, ಏನಿಲ್ಲ. ಬೇಕಾದ್ರೆ ಒಂದು ಥೋಡೆ ಹಾಕೋಬೋದು. ಏನದು ಬೇನ್ ತಪ್ಪಲದು ಹಾಕೋಬೋದು. ಅದಕ್ಕೆ ಬಿಟ್ಟರೆ ಮತ್ತೇನೂ ಇಲ್ಲ. ನಮ್ಮಲ್ಲಂತೂ ಏನೂ ಹಾಕಿಲ್ಲ. ನಾವು ಬೇನ್ ತಪ್ಪಲು ಹಾಕಲ್ಲ, ಏನೂ ಹಾಕಲ್ಲ. ಎಲ್ಲ ಫಸ್ಟ್ ಕ್ಲಾಸ್ ಅವ, ಯಾವುದೂ ಹುಳ ಹಾಕಿಲ್ಲ. ಎಷ್ಟು ಎಕರೆ ಜಮೀನಲ್ಲಿ ನೀವು ಸಹಜ ಕೃಷಿಯನ್ನು ಮಾಡ್ತೀರಿ ಸರ್? 10 ಎಕರೆ. 10 ಎಕರೆ ಆದರೆ 10 ಎಕರೆದಾಗ ಪೂರ ಸಹಜ. ಈ ಸಹಜ ಕೃಷಿಗೆ ನೀರಿನ ಸೌಕರ್ಯ ಎಷ್ಟು ಬೇಕಾಗ್ತದೆ? ಎಷ್ಟು ಪ್ರಮಾಣದಲ್ಲಿ ರೀ? ಭಾಳ ಕಡಿಮೆ ಆಗ್ತದೆ. ಸಾವಯವ ಕೆಮಿಕಲ್ ಕೃಷಿಗೆ ಸಾವಯವ ಕೃಷಿಗೆ ಸ್ವಲ್ಪ ಡಿಫ್ರೆನ್ಸ್ ಐತದ. ಸಾವಯವ ಕೃಷಿಗೆ ಸಹಜ ಕೃಷಿಗೆ ಮತ್ತು ಪೂರ್ತಿ ಡಿಫ್ರೆನ್ಸ್ ಐತದೆ. ಒಂದು 50% ಮೇಲೆ ಕಡಿಮೆ ಆಗ್ತದೆ. ಅಂದರೆ ಕೆಮಿಕಲ್ ಜಾಸ್ತಿ ಬಳಸ್ತಂಗಲ್ಲ, ಭೂಮಿ ನೀರು ಭಾಳ ಕೊಡಬೇಕು, ಬಯಸ್ತದೆ. ಯಾವ್ದು ಕಡಿಮೆ ನೀರು ತೊಗೊಂಡು ಬೆಳೀತದೆ ಅದು ಶ್ರೇಷ್ಠವಾದ ಬೆಳೆ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಸಹಜ ಕೃಷಿಯಲ್ಲಿ ಸಿರಿಧಾನ್ಯವನ್ನು ನೀವು ಯಾಕೆ ಪರಿಚಯ ಮಾಡಿಸಿಲ್ಲ? ಸಿರಿಧಾನ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿರಿಧಾನ್ಯ ಬಗ್ಗೆದಾಗ ಪ್ರಚಾರ ಮಾಡಬೇಕಿತ್ತು, ಅದು ಆಗಿಲ್ಲ. ಸಿರಿಧಾನ್ಯ ಬಗ್ಗೆ ಅದಕ್ಕೆ ಏರಿಯಾ ಭಾಳ ಬೇಕು. ಇನ್ನೊಂದು ಏನದ ಅಂತಂದ್ರೆ, ಈಗ ಜೋಳ ಆಗಲಿ, ಈಗ ನಾವು ಜೋಳ ವರ್ಷ ಹಾಕ್ತೀವಿ. ಜೋಳ ಆಕಳುಗಳವ, ಆಕಳುಗಳಿಗೆ ಜೋಳ ಅಂತ ಹಾಕ್ತೀವಿ. 1 ಎಕರೆ ಜೋಳ ಹಾಕ್ತೀವಿ. ಈ ಕನಿಷ್ಠ ಎಲ್ಲಿ ಅಂದ್ರೆ 8 ತಿಂಗಳು ಅಥವಾ 9 ತಿಂಗಳು ಐತ್ರಿ. ಒಂದು ಸಲನೂ ತೆನಿ ಕೊಯ್ದು ರಾಶಿ ಮಾಡಿಲ್ಲ. ಎಲ್ಲ ಹಕ್ಕಿನೇ ತಿಂದು ಹೋಗ್ತಾವೆ. ಯಾಕಂದ್ರೆ ಆಜು ಬಾಜು ಯಾರೂ ಜೋಳ ಹಾಕಲ್ಲ.
ಹ್ಮ್. ಅದಕ್ಕೆ ಹಕ್ಕಿ ಅಷ್ಟು ಎಲ್ಲ ಪೂರ ಇಲ್ಲೇ ತಿಂದು ಹೋಗ್ತಾವೆ. ಮತ್ತು ಹಕ್ಕಿ ತಿಂದ್ರೆ ಅದನ್ನು ಒಂಥರ ಸಂತೋಷ, ಏನಪ್ಪ ಪ್ರಾಣಿ ಪಕ್ಷಿಗಳಿಗೂ ಬಿ ದಾನ ಆಯ್ತಲ್ಲ ಅಂತ. ನಾವು ಹಕ್ಕಿಗಳು ಹಕ್ಕಿನೇ ಬರಬಾರ್ದು ಹೊಡೆಯಂಗಿಲ್ಲ ನಾ. ಅಲ್ಲ, ಹಕ್ಕಿ ಬರಬಾರ್ದಂತ ಬೆದರ್ಗೊಂಬೆ ನಿಲ್ಸಿರ್ತೀವಿ, ಮತ್ತು ನೀವು ಹಕ್ಕಿ ತಿನ್ಲ ಅಂತೀರಲ್ಲ. ಅದನ್ನು ಮತ್ತು ಇಷ್ಟೊಂದು ನೀವು ಆಧ್ಯಾತ್ಮಕ್ಕೆ ಹೋಗಿಬಿಟ್ರೆ ಲಾಭ ಲುಕ್ಷಾನೆ ಅಂತ ಇರುತ್ತಿಲ್ಲ ರೈತರಿಗೆ. ಈಗ ರೈತರು ಎಲ್ಲಿ ಹೋಗ್ಬೇಕು? ಅದೇ ಒಂದು ನಾ ಕಲ್ಪನೆ ಇಟ್ಕೊಂಡು ಏನು ಮಾಡೀನಿ ಅಂತಂದ್ರೆ ಸ್ವಲ್ಪ ನಾ ರೇಟ್ ಹೆಚ್ಚಿಗೆ ಮಾಡೀನಿ. ಯಾಕಂತಂದ್ರೆ ನಾನು ಒಬ್ಬನೇ ಮಾಡೋದು ಕೃಷಿ ಅಲ್ಲ, 4 ಮಂದಿ ನಂದು ನೋಡ್ಯಾರ ಇನ್ನೊಬ್ರು ಮಾಡಲಿ, ಇನ್ನೊಬ್ರು ಕಲೀಲಿ. ಹೆಂಗೆ ಕಲಿತಾರೆ ಇನ್ನೊಬ್ರು ಅಂತಂದ್ರೆ ಅದ್ರದಾಗ ಏನಾರ ಬೆನಿಫಿಟ್ ಇದ್ದರೆ ಕಲಿತಾರೆ, ಇದ್ದಿಲ್ಲ ಅಂದ್ರೆ ಕಲೀಲಿ. ಸ್ವಲ್ಪ ನಾನು ರೇಟ್ ಹೆಚ್ಚಿಗೆ ಇಕ್ಕೀನಿ. ರೇಟ್ ಹೆಚ್ಚಿಗೆ ಇಕ್ಕಿದ ಕಡೆಯಿಂದ ನೋಡ್ರಪ್ಪ ರೇಟ್ ಹೆಚ್ಚಿಗೆ ಸಿಗ್ಲತ್ತದ, ಇನ್ಕಮ್ ಆಗ್ಲತ್ತದ, ಚಂದ ಆಗ್ಲತ್ತದ, ನೀವು ಬಿ ಬರ್ರಿ ಇದ್ರದಾಗ ಮಾಡ್ರಿ ಅಂತ ಹೇಳ್ತೀನಿ. ಶುರು 3-4 ವರ್ಷ ಏನು ಮಾಡ್ಯಾರ್ರಿ ಅಂತಾರೆ ಅವ್ರು. ನಿಮ್ಮ ಈ ಫಲಕ್ಕೆ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಏನಂತಾರೆ? ಅವರೆಲ್ಲ ಭಾಳ ಆಶ್ಚರ್ಯ ಆಯ್ತಾರ್ರಿ. ಇದು ಹೆಂಗೆ ಏನು ಸುದ್ದಿ, ಅದು ಏನಾರು ನಿಮಗೆ ಆಶೀರ್ವಾದ ಅದರಿ ದೇವರು ಅಂತಾರೆ. ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಯಾರಾದರೂ ನಿಮ್ಮ ಸಹಜ ಕೃಷಿಗೆ ಭೇಟಿ ಕೊಟ್ಟಿದ್ದಾರಾ? ವಿದ್ಯಾರ್ಥಿಗಳನ್ನ ಕರ್ಕೊಂಡು ಭಾಳಷ್ಟು ಮಂದಿ ಭೇಟಿ ಆಗ್ಯಾರ ರೀ, ಭಾಳಷ್ಟು ಮಂದಿ ಭೇಟಿ ಆಗ್ಯಾರ. ಅವ್ರು ನೋಡಿ ಆಶ್ಚರ್ಯ ಆಗಿ ಹೋಗ್ತಾರೆ. ಬರೋಬ್ಬರ ಅದ ರೀ. ಒಂದು ಸಲ ಇಲ್ಲಿ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿದ್ದೆ. ಇಡಿಯೋರ ಹತ್ರ ಮಾತಾಡಿದೆ, ಸರ್ ಇದು ಎಲ್ಲ ಹಿಂಗೆ ಅದ ರೀ, ಹಿಂಗದ ಹಂಗದ, ಸಹಜ ಕೃಷಿ, ಸಾವಯವ ಕೃಷಿ ಹಿಂಗದ ಅಂತ ನಾ ಎಲ್ಲ ಹೇಳಿದೆ. ಇಲ್ಲ ರೀ, ನಮ್ಗೆ ಸರ್ಕಾರ ಹಿಂಗೆ ಹೇಳಿಕ್ಕೆ ಪಗಾರ ಕೊಟ್ಟದ, ನಾವು ಹಿಂಗೆ ಹೇಳಬೇಕಾಯ್ತದೆ, ನೀವು ಹೇಳೋದು 100ಕ್ಕೆ 100 ಸತ್ಯ ಅದ, ಸತ್ಯ ಇಲ್ಲ ಅಂತ ನಾ ಹೇಳಲ್ಲ, ಬಟ್ ನಮಗೆ ಸರ್ಕಾರ ಹಿಂಗೆ ಕೊಟ್ಟದ ಪಗಾರ, ನಾವು ಹಿಂಗೆ ಹೇಳ. ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರೈತರಿಗೆ ಮೋಸ ಮಾಡ್ತಾವ ಅಂದಂಗೆ ಆಯಿತು. 100%. 100%. ಮತ್ತು ಅದಕ್ಕೆ ಪರಿಹಾರ ಏನು? ಪರಿಹಾರ ಏನು ಸರ್? ಪರಿಹಾರ ಏನು ಅಂತಂದ್ರೆ ನಮ್ಮ ಬೀಜ ನಾವು ಜೋಪಾನ ಮಾಡ್ಕೋಬೇಕು. ಬೀಜನೇ ಮುಖ್ಯ. ಬೀಜನೇ ಮುಖ್ಯ. ಬೀಜಕ್ಕೆ ಬಿಟ್ಟರೆ ಕೃಷಿ ಇಲ್ಲ. ಈಗ ನೋಡ್ರಿ, ಕಬ್ಬಿನ ಬೀಜ ಅದು ಈಗ ವರ್ಷ ಹೇಳ್ತಾರೆ, ಈ ಬೀಜ ಸರಿಯಾಗದ ತೊಗೊರಿ, ಈ ಬೀಜ ಸರಿಯಾಗದ ತೊಗೊರಿ, ಈ ವರ್ಷ ಇದು ಲಾಂಚ್ ಮಾಡಿದ್ದೆವು, ಈ ವರ್ಷ ಇದು ಶುಗರ್ ಪರ್ಸೆಂಟೇಜ್ ಹೆಚ್ಚಿಗದ, ಈ ವರ್ಷ ಇದು ದಪ್ಪ ಆಗಲತ್ತ, ಹಂಗಂತ ಹೇಳ್ತಾರೆ. ವರ್ಷ ಅವ ರೈತ ಬೇರೆನೇ ಚೇಂಜ್ ಮಾಡ್ಕೊತಾನೆ ಅದನ್ನು. ಇನ್ನು ಇಲ್ಲಿ ತನಕ ಯಾವುದೂ ಸ್ಟೇಬಲಾಗಿ ನಿಂತಿಲ್ಲ. ಯಾವ್ದಾರ ನಿಂತಿತ್ತಂದ್ರೆ ಒಂದು ಹೆಸರು ಹೇಳ್ರಿ ಸಾಕು. ಇನ್ನು ಇಲ್ಲಿ ತನಕ ಯಾವ್ದು ಬೀಜ ಭೀ ನಿಂತಿಲ್ಲ, ಧಾನ್ಯದೊಳಗೆ ಭೀ ನಿಂತಿಲ್ಲ, ಕಬ್ಬಿನಾಗ ಭೀ ನಿಂತಿಲ್ಲ, ಎದ್ರದಾಗೂ ನಿಂತೇ ಇಲ್ಲ ಅವರು. ಯಾಕಂದ್ರೆ ಅದು ಬರೋಬರೇ ಇಲ್ಲ. 3-4 ವರ್ಷ ನಡೀತದೆ, ಅಲ್ಲಿ ಫೇಲ್ ಆಗ್ತದೆ. 3-4 ವರ್ಷ ನಡೀತದೆ ಅಲ್ಲಿ. ಅಲ್ಲ, ಅದರಲ್ಲೂ ಮಾರ್ಕೆಟ್ ಮಾಡುವಂಥ ಹುನ್ನಾರ ಇರ್ತದೆ. ಬೀಜ ಮಾರ್ಬೇಕಂತಾನ ಮಾರ್ಕೊಂತಾನ ಹೋಗ್ತಾನ. ರೈತರ ಹಾಳಾದ್ರೆ ಏನಾಗಬೇಕಾಗಿದೆ? ರೈತರ ಹಾಳಾಗೋದು ಬೇಕಾಗಿಲ್ಲ ಅವ್ರಿಗೆ, ರೈತರು ಉದ್ಧಾರ ಆಗೋದು ಬೇಕಾಗಿದೆ. ಆಯಿತು. ಒಂದು ಸಲ ಏನಾಗಿತ್ತು ಅಂತಂದ್ರೆ, ಧಾರವಾಡ ಯೂನಿವರ್ಸಿಟಿದು ಪ್ರೊಫೆಸರ್ ಎಸ್ ಎ ಪಾಟೀಲ್ ಅಂಥೇಳಿ, ಹೌದು, ಹಿರಿಯ ಕೃಷಿ ತಜ್ಞರು, ಅವರು ಒಂದು ಸಲ ಈ ಮಾವಿನ ಗಿಡ, ಮಲ್ಲಿಕಾ ಚಂದದ, ದಸರಾ ಚಂದದ, ಆಲ್ಫಾನ್ ಚಂದದ, ಇವೆಲ್ಲ ಗಿಡಗಳು ಹಚ್ಚಿರಿ, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅದ, ಹಂಗೆ ಹಿಂಗೆ ಅಂಥೇಳಿ ಒಂದು ಅರ್ಧ ತಾಸು ತನಕ ಭಾಷಣ ಮಾಡಿದಾರೆ ರೀ ಅವರು. ನನಗೆ ಭಾಳ ಸ್ವಲ್ಪ ಸಿಡಿಮಿಡಿ ಆಗ್ಲತ್ತು. ಯಾಕಂತಂದ್ರೆ ಏನಪ್ಪ ಇಷ್ಟು ದೊಡ್ಡ ಪ್ರೊಫೆಸರ್ ಆಗಿ ಇಷ್ಟು ಸುಳ್ಳು ಹೇಳ್ತಾರಲ್ಲ ಅಂತ ಒಂದು ಕಡೆ ನೋವು. ಇನ್ನೊಂದು ಕಡೆ ಏನು ಅಂತಂದ್ರೆ ನಂಗಂತೂ ಧೈರ್ಯ ಇಲ್ಲ ಅಲ್ಲಿ ಹೋಗಿ ಹೇಳಿಕ್ಕೆ, ಹೆಂಗೆ ಮಾಡಬೇಕು ಅಂಥೇಳಿ ವಿಚಾರ ಮಾಡಿದೆ. ಊಟಕ್ಕೆ ಇಂಟ್ರೋಲ್ ಬಿಡ್ತಲ್ಲ, ಇಂಟ್ರೋಲ್ ಬಿಟ್ಟರೆ ನಾವರ ರೈತರು, ಅವು VIP ಒಂದು ಸೆಕ್ಷನ್ ಬೇರೆನೇ ಇರ್ತಲ್ಲ ಊಟಕ್ಕೆ ಹೋಗ್ಲಿಕ್ಕೆ. ಆ ಸೆಕ್ಷನ್ದಾಗ ನೋಡಿದೆ, ಅವ್ರು ಒಬ್ಬರೇ ನಿಂತಾರೆ, ಹೆಂಗನ ತಪ್ಪಿಸಿ ಹೋಗಬೇಕು ಅಂಥೇಳಿ ನಾನು ಗುಸಾಸ್ದೆ ಒಳಗೆ ಪ್ಲೇಟ್ ಹಿಡ್ಕೊಂಡು. ಗುಸಾಸ್ದೆ, ಅವ್ರಿಗೆ ಭೇಟಿ ಆದೆ. ಸರ್ ಇವೆಲ್ಲ ಬೀಜ ಭಾಳ ಚಂದವ, ಕಾಯಿ ತಿಲ್ಲಕ್ಕೆ ಭಾಳ ಸರಿಯಾಗವ ಅಂತ ಹೇಳಿದ್ರಿ, ಆದರೆ ಅದ್ರದಾಗ ಶೆಡ್ರಸನೇ ಇಲ್ಲಲ್ಲ ಸರ್ ಅಂತ ನಾ ಕೇಳಿದೆ. ಶೆಡ್ರಸ ಅಂದ್ರೆ ಏನು ಅಂತ ಕೇಳಿದ್ರು ಅವರು. ಶೆಡ್ರಸ ಗುರ್ತಿಲ್ರಿ ಸರ್ ನಿಮ್ಗಂತ ನಾ ಕೇಳಿದೆ. ಅಲ್ಲಿಂದ ಅವ್ರು ಹಳ್ಳಿಗೆ ಜರಿಗೆ ಬಿಟ್ಟರು. ಅಂದರೆ ಅವ್ರಿಗೆ ಬೇಸಿಕ್ ಇಲ್ಲ, ಗೊತ್ತಿಲ್ಲ. ಗೊತ್ತಿದ್ರು ಭೀ ಅವ್ರಿಗೆ ಹೇಳಕ್ಕೆ ನೆನಪಾಗ್ಲಕ್ಕಿಲ್ಲ, ಅದು ನಂಗೆ ಗೊತ್ತಿಲ್ಲ. ಸರ್, ಈಗ ಬೇರೆ ಬೇರೆ ಯುವಕರು ಈ ಸಹಜ ಕೃಷಿಗೆ ಬರಲಿಕ್ಕೆ ಮಾದರಿಯಾಗಿ ಅವ್ರಿಗೆ ಏನು ಸಲಹೆಗಳನ್ನು ಈ ಮಾಧ್ಯಮದ ಮೂಲಕ ಕೊಡ್ಲಿಕ್ಕೆ ನೀವು ಬಯಸ್ತೀರಿ? ಸ್ವಲ್ಪ ಅವ್ರ ಬಳಿ ತಾಳ್ಮೆ ಬೇಕು ರೀ. ಶುರು ತಾಳ್ಮೆ ಬೇಕು, ಆಮೇಲೆ ರೇಟ್ ಸಿಗ್ತದೆ. ಕೆಮಿಕಲ್ ಕೃಷಿ, ಸಹಜ ಕೃಷಿ ಮುಂದೆ ಕೆಮಿಕಲ್ ಕೃಷಿ ಏನೂ ಇಲ್ಲ. ಈಗ ಸುತ್ತ ಈಗ ನಮ್ಮ ಆಜು ಬಾಜು ಈಗ ಹೊಲ್ದವ್ರು ಏನಾರ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರಿಗಿನ್ನ ಚಂದ ನಾನಿದ್ದೀನಿ. ಇದು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರ ಮಾರ್ಕೆಟಿಂಗಿಗೆ ಇದನ್ನು ಪ್ರಚಾರ ಮಾಡಲಿಕ್ಕೆ ಶರಣರು ಸಂತರು ಹೆಲ್ಪ್ ಮಾಡಿದ್ರ? ಹಾಂ, ಮಾಡ್ಯಾರ್ರಿ. ಅನ್ನಪೂರ್ಣಕ್ಕರ್ ಅಂಥೇಳಿ ಬೀದರ್ದವ್ರು ಅದಾರಲ್ಲ, ಅವ್ರು ಒಂದು 3 ವರ್ಷ ನಿರಂತರ ಸಪೋರ್ಟ್ ಮಾಡ್ಯಾರ. ಆ ಸಪೋರ್ಟ್ ಮಾಡಿದ್ಮೇಲೆ ಸ್ವಲ್ಪ ಬೆಳ್ಕೋತ ಹೋಗ್ತು. ಅಲ್ಲಿಂದ ಸಿದ್ದೇಶ್ವರ ಸ್ವಾಮಿಯವರು ಬಂದರು, ಅವರು ಹಾದಿ ಮೇಲೆ ಥೋಡೆ ನಡೆದ್ವಿ. ಹೀಗಾಗಿ ಅವ್ರು ಬಂದು ಹೋಗಿದ್ದು ಹಿಡಿದು ಅಂತಾರೆ. ಇನ್ನೂ ಇಲ್ಲಿ ತನಕ ನಾ ಎಲ್ಲಿ ಮಾರ್ಕೆಟ್ಗೆ ಹೋಗಿಲ್ಲ. 1 kg ಭೀ ಎಲ್ಲಿ ಮಾರ್ಕೆಟ್ಗೆ ಹೋಯ್ತು ನಾ ಮಾರಿಲ್ಲ ಏನೂ ಪದಾರ್ಥ. ಯಾವ್ಯಾವ ಸೀಸನ್ನಲ್ಲಿ ಏನೇನು ನೀವು ಮಾರಾಟ ಮಾಡ್ತೀರಿ? ಬೆಲ್ಲ ಯಾವ ಸೀಸನ್ನಲ್ಲಿ, ಬೇಳೆ ಫೆಬ್ರವರಿಯಲ್ಲಿಂದ ಪೂರ್ತಿ ಎಲ್ಲ ಮಾರ್ಚು, ಏಪ್ರಿಲು,
ಹ್ಞೂ ಅಲ್ಲಿ ತನಕ ಬೆಲ್ಲ ಸಕ್ಕರೆ ಮಾಡ್ತೀವಿ. ಹ್ಞೂ ಆಮೇಲೆ ಸೀಸನ್ ವೈಸ್ ಏನಿರ್ತದೆ ಅಂದ್ರೆ ಹೆಸರು ಉದ್ದು, ದಸರಾ ದೀಪಾವಳಿ ಈ ಟೈಮ್ನಾಗ ಹೆಸರು ಉದ್ದು, ಜನವರಿ ಫೆಬ್ರವರಿದಾಗ ತೊಗರಿಬೇಳೆ. ನೀವು ಹಿಂದಿನ ಸಲ ನಿಮ್ಮ ಅನೇಕ ಬೆಳವಣಿಗೆಗಳನ್ನು ತೋರಿಸಿದ್ರಿ. ಇವತ್ತು ಅದಕ್ಕಿಂತ ಹೆಚ್ಚು ಮನಸ್ಸು ಬಿಚ್ಚಿ ಮಾತಾಡಿದ್ರಿ. ನಿಮ್ಮ ಮಾತುಗಳು ಹೊಸ ತಲೆಮಾರಿನ ಯುವಕರಿಗೆ ಮಾರ್ಗದರ್ಶಕ ಆಗಲಿ ಅಂತ ಬಯಸ್ತೇನೆ. ಇಂಥ ಒಂದು ಹೊಸ ಅನುಭವ ನೀಡಿ ಅತ್ಯುತ್ತಮವಾದ ಸಹಜ ಕೃಷಿಯ ಬೆಲ್ಲ ಕಾಳುಗಳನ್ನು ಕೊಟ್ಟು ನಿಮಗೆ ಶರಣಾರ್ಥಿಗಳು ಸರ್. ತಮಗೂ ಶರಣ.